ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಲ್ಲ? ನನ್ನ ಹೆಸರು ಅನಿಲ್ ಕುಮಾರ್. ಕ್ರಿಯೇಟ್ ಮಾಡಿದಾಗ ನಾನು ಇನ್ಫಾರ್ಮೇಷನ್ ಹೇಳಿದ್ದೆ. ಸೊ ಇವತ್ತು ಮೇನ್ ವಿಡಿಯೋ ಮಾಡೋದು ರೀಸನ್ ಏನಂದರೆ, ಆ್ಯಕ್ಚುಲಿ ನಾನೊಂದು ಪ್ಲ್ಯಾಂಟ್ಗೆ ಬಂದಿದ್ದೇನೆ. ಆ್ಯಕ್ಚುಲಿ ಶಟ್ ಡೌನ್ ಇದೆ. ಸೊ ಜಸ್ಟ್ ಹಾಗೆ ಥಾಟ್ ಬಂತು, ಸರಿ ಓಕೆ, ನಮ್ಮ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಭಾಳ ಜನ ರಿಫೈನರ್ಲಿ ಕೆಲಸ ಮಾಡೋರಿದ್ದಾರೆ, ಇಲ್ಲ ಫ್ರೆಷರ್ಸ್ ಇದ್ದಾರೆ, ಅಥವಾ ಓದ್ತಾ ಇದ್ದಾರೆ ಹುಡುಗರು. ಸೊ ಅವರಿಗೂ ಅವ್ರ ಫ್ಯೂಚರ್ ಬಿಲ್ಡ್ ಮಾಡ್ಕೊಳ್ಳೋದಿದೆ. ಇನ್ನು ಎದ್ರಲ್ಲಂದರೆ ರಿಫೈನರಿ ಮತ್ತು ಪೆಟ್ರೋಕೆಮಿಕಲ್ಸ್ ಕಂಪ್ನಿಗಳಲ್ಲಂದರೆ. ಸೊ ಅದ್ರ ಬಗ್ಗೆ ಜಸ್ಟ್ ಒಂದು ಥಾಟ್ ಬಂದು ನನಗೆ ಮೈಂಡಲ್ಲಿ. ಸೊ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನ ಸೊ ಹಾಗೆ ಶೇರ್ ಮಾಡೋಣ ಫ್ರೆಂಡ್ಸ್ಗೂ. ಸೊ ಯಾರಿಗಾದರೂ ಹೆಲ್ಪ್ ಯೂಸ್ ಆಗುತ್ತೆ ಅನ್ನೋ ಅದೊಂದು ಕಾನ್ಸೆಪ್ಟಲ್ಲಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇವತ್ತು ಏನು ಡಿಸ್ಕಷನ್ ಮಾಡ್ಬೇಕು ಅನ್ಕೋತಾ ಇದ್ದೇನೆಂದರೆ, ಸೊ ರಿಫೈನರಿಯಲ್ಲಿ ಯೂಶ್ವಲಾಗಿ ಶಟ್ ಡೌನ್ ತೊಗೋತಾರೆ. ಶಟ್ ಡೌನ್ ಅಂದರೆ ಏನು? ಸೊ ಶಟ್ ಡೌನ್ ತೊಗೊಳ್ಬೇಕು ಅಂದರೆ ಇನ್ ಜನರಲಾಗಿ ಮಾತಾಡೋಣ. ಸೊ ನಾರ್ಮಲಾಗಿ ಒಂದು ಮಿನಿ ಅರ್ನ್ ಮಾಡ್ತಾ ಇರೋ ಪೆಟ್ರೋಕೆಮಿಕಲ್ ಕಂಪ್ನಿಗಳು ಸೊ ಒಂದು ಶೆಡ್ಯೂಲ್ ಹಾಕ್ಕೊಳ್ಳುತ್ತೆ ಶಟ್ ಡೌನ್ ಬಗ್ಗೆ. ಶಟ್ ಡೌನ್ ಹಾಕ್ಕೊಂಡು ಆ ಶಟ್ ಡೌನಲ್ಲಿ ಏನೇನು ಪ್ರಿಪ್ರೇಷನ್ ಇರುತ್ತೆ, ಸೊ ಅದರಲ್ಲಿ ಮೇಜರಾಗಿ ಏನೇನು ಆ್ಯಕ್ಟಿವಿಟೀಸ್ ಆಗುತ್ತೆ, ಸೊ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ನಾನು ಬ್ರೀಫಾಗಿ ಹೇಳೋಣ ಅಂದ್ಕೊಂಡು ಆ್ಯಕ್ಚುಲಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಜಸ್ಟ್ ಒಂದು ಬ್ರೀಫಾಗಿ ಹೇಳ್ತೀನಿ. ಏನಂದರೆ, ಯೂಶ್ವಲಾಗಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ, ಸೊ ಈಗ ಆಲ್ರೆಡಿ ಪವರ್ ಪ್ಲ್ಯಾಂಟಲ್ಲಿ, ಆಮೇಲೆ ರಿಫೈನರಿ ಅಥವಾ ಪೆಟ್ರೋಕೆಮಿಕಲ್ಸ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂದರೆ ನಿಮಗೆ ಗೊತ್ತಿರುತ್ತೆ ಮೋಸ್ಟ್ಲಿ. ಸೊ ರಿಫೈನರಿಲಿ ಯೂಶ್ವಲಾಗಿ ಸೊ ಶಟ್ ಡೌನ್ ತೊಗೊಳ್ತಾರೆ. ಸೊ ಶಟ್ ಡೌನ್ ಹೇಗೆ ತೊಗೊಳ್ತಾರೆ ಅಂದರೆ, ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅಂದರೆ ನಾರ್ಮಲಾಗಿ ನಮ್ಮ ಡೈಲಿ ರೂಟೀನಲ್ಲಿ, ಈಗ ನನ್ನ ಹತ್ರ ಒಂದು ಕಾರ್ ಇದೆ ಅಂದ್ಕೊಳ್ಳಿ, ಅಥವಾ ನಿಮ್ಮ ಹತ್ರ ಒಂದು ಬೈಕ್ ಇದೆ, ಏನೋ ಇರಲಿ. ಸೊ ಅದನ್ನು ರುಟೀನಾಗಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಸೊ ನಮ್ಮ ಪರ್ಸನಲ್ ಯೂಸ್ಗಾಗಲಿ ಅದಕ್ಕಾಗಲಿ. ಸೊ ಶೆಡ್ಯೂಲ್ ಪ್ರಕಾರ ಅದಕ್ಕೆ ಏನು ಮಾಡ್ತೀವಿ ಅಂದರೆ, ರನ್ನಿಂಗ್ ಮಾಡ್ತಾ ಯೂಸ್ ಮಾಡ್ತಾ ಯೂಶ್ವಲಾಗಿ ಅದರಲ್ಲಿ ಸಮ್ ವಿಯರ್ ಆ್ಯಂಡ್ ಟಿಯರ್ ಅಥವಾ ಸೊ ಪ್ರಿವೆಂಟಿವ್ ಮೇಂಟೆನೆನ್ಸ್ ಆಗಿ ಆ ಥರ ಏನೋ ಒಂಥರ ರೀಸನ್, ಇಲ್ಲ ಒಂದು ಅಬ್ನಾರ್ಮಲ್ ಸೌಂಡ್ ಕೇಳಿಸ್ತಾ ಇದೆ, ಸೊ ಆ ಥರ ಏನಾದರೂ ಇದ್ದಿದ್ರು ಅದನ್ನು ನಾವೇನು ಮಾಡ್ತೀವಿ ಅಂದರೆ, ಸೊ ಫಸ್ಟ್ ಆಫ್ ಆಲ್ ನಾವು ಅದಕ್ಕೆ ಸರ್ವಿಸಿಂಗ್ ಸೆಂಟರ್ ಕಳಿಸ್ತೀವಿ ಯೂಶ್ವಲಾಗಿ. ಸೊ ಆ ಸರ್ವಿಸಿಂಗ್ ಸೆಂಟರ್ಗೆ ಹೋಗಿ ಅದನ್ನು ರಿಪೇರ್ ಆಗೋವರೆಗೆ ನಾವೇನು ಅದನ್ನು ಯೂಸ್ ಮಾಡೋದಿಲ್ವಾ ವೆಹಿಕಲ್. ಸೊ ಆ ಪೀರಿಯಡ್ ಏನಿದೆಲ್ಲ, ಸೊ ಅದನ್ನೇ ನಾವು ಏನಂತೀವಿ ಯೂಶ್ವಲಾಗಿ ರಿಫೈನರಿಗಳಲ್ಲಿ ಅಥವಾ ಪವರ್ ಪ್ಲ್ಯಾಂಟ್ಸಲ್ಲಿ ಏನಂತೀವಿ, ಶಟ್ ಡೌನ್ ಪೀರಿಯಡ್ ಅಂತ ಹೇಳ್ತೀವಿ ಅದಕ್ಕೆ, ಸರಿನಾ? ಸೊ ಶಟ್ ಡೌನ್ ಪೀರಿಯಡ್ ಅಂದರೆ ಇದಕ್ಕೆ ಅಂತಾರೆ. ಸೊ ಈಗ ಅದನ್ನು ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೊ ಈಗ ನಾರ್ಮಲಾಗಿ ನಮ್ಮ ವೆಹಿಕಲ್ಸ್ಗಳು ಯೂಶ್ವಲಾಗಿ ಹೆಂಗಿರುತ್ತೆ ಅಂದರೆ, ಒಂದು ಸರ್ವಿಸಿಂಗ್ ಮಾಡಾದ್ಮೇಲೆ ಯೂಶ್ವಲಾಗಿ ಅವರು ಟೈಮ್ ಬಾಂಡ್ ಕೊಟ್ಟಿರ್ತಾರೆ. ಸೊ ಸಮ್ ಕಿಲೋಮೀಟರ್ಸ್ ಅಥವಾ ಸಮ್ ಪೀರಿಯಡ್ ಆದಮೇಲೆ ನೀವು ಮತ್ತೆ ಸರ್ವಿಸ್ ಸೆಂಟರ್ಗೆ ಕಳಿಸ್ತಾರೆ ವೆಹಿಕಲ್ನ, ಅದನ್ನು ಅದಕ್ಕೆ ಸರ್ವಿಸಿಂಗ್ ಸಲುವಾಗಿ ಅಂತ. ಹಾಗೆಯೇ ಸೇಮ್ ಇದರಲ್ಲೂ ರಿಫೈನರಿಗಳಲ್ಲೂ ಹೇಗಿರುತ್ತೆ ಅಂದರೆ, ಶಟ್ ಡೌನ್ನ ಪ್ರೀ ಪ್ಲ್ಯಾನ್ ಮಾಡ್ಕೋತಾರೆ. ಅಂದರೆ ಮುಂಚೆ ಸಡನ್ನಾಗಿ ಇಶ್ಯೂ ಬಂದಾಗ ಅದು ಒಂಥರ ಅದು ಬ್ರೇಕ್ ಡೌನ್ ಮೇಂಟೆನೆನ್ಸ್ ಅದ್ರಲ್ಲಿ ಕಡೆಗೆ ಹೋಗುತ್ತೆ. ಬಟ್ ಆ್ಯಕ್ಚುಲಿ ರಿಫೈನರಿಗಳಲ್ಲಿ ಹೆಂಗಿರುತ್ತೆ ಅಂದರೆ, ಸೊ ಯಾವಾಗಲೂ ಶಟ್ ಡೌನ್ ಅನ್ನೋದು ಪ್ರೀ ಪ್ಲ್ಯಾನ್ಡ್ ಆಗಿರುತ್ತೆ. ಸೊ ಕಂಪಲ್ಸರಿನ ಅದನ್ನು ಮುಂಚೆ ಪ್ರೀ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಸೊ ಅದರಲ್ಲಿ ಯಾವ್ಯಾವ ಆ್ಯಕ್ಟಿವಿಟೀಸ್ ಇನ್ವಾಲ್ವ್ ಆಗುತ್ತೆ ಅಂದರೆ, ಸ್ಕೋಪ್ ಆಫ್ ವರ್ಕ್ ಏನಿದೆ, ಅಂದರೆ ನಾವು ಶಟ್ ಡೌನ್ ತೊಗೊಂಡು ಏನೇನು ನಾವು ವರ್ಕ್ ಮಾಡ್ಕೋಬೇಕು ಅನ್ಕೋತಾ ಇದ್ದೀವಿ ಅದೊಂದು. ಸೊ ನಮ್ಮ ಶಟ್ ಡೌನ್ ಪೀರಿಯಡ್ನ ಎಷ್ಟು ಟೈಮ್ವರೆಗೆ ತೊಗೋಬೋದು, ಸೊ ನಮ್ಮದು ಸ್ಕೋಪ್ ಆಫ್ ವರ್ಕ್ ಏನೇನಿದೆ, ಸೊ ಕಡಿಮೆ ಇಶ್ಯೂ ಇದೆಯಾ ಅಥವಾ ಸ್ವಲ್ಪ ಜಾಸ್ತಿ ಇಶ್ಯೂ ಇದೆಯಾ, ಇಲ್ಲ ಯೂಶ್ವಲಾಗಿ ರುಟೀನಾಗಿ ಓವರಾಲಿಂಗ್ ಪೀರಿಯಡ್ ತೊಗೊಳ್ಬೇಕಾ. ಸೊ ಅವೆಲ್ಲನೂ ಪ್ರೀ ಪ್ಲ್ಯಾನಾಗಿ ಮಾಡ್ತಾರೆ ಯೂಶ್ವಲಿ ಎಲ್ಲಿ ರಿಫೈನರಿಗಳಲ್ಲಿ ಮೋಸ್ಟ್ಲಿ. ಸೊ ನಮ್ಮ ಇಂಡಿಯಾದಲ್ಲಿ ಇರೋ ಎಲ್ಲ ರಿಫೈನರಿಗಳನ್ನ ಮೋಸ್ಟ್ಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ಯಾವ್ದು ಅಂದರೆ, ಈಗ ನಾನು ಆಲ್ಮೋಸ್ಟ್ ಇಂಡಿಯಾದಲ್ಲಿರೋ ಎಲ್ಲ ರಿಫೈನರಿಗಳಲ್ಲೂ ನಾನು ವಿಸಿಟ್ ಮಾಡಿದ್ದೀನಿ. ಸೊ ನಮ್ಮ ಇಕ್ವಿಪ್ಮೆಂಟ್ಸಲ್ಲಿ ಎಲ್ಲ ಕಡೆ ಇದೆ. ಸೊ ಅದರಲ್ಲಿ IOCL ಇದೆ ಅಂದರೆ ಮೇನ್ ಇದು ಪೆಟ್ರೋಕೆಮಿಕಲ್ಸ್ಗಳಲ್ಲಿ, ಆಮೇಲೆ ರಿಫೈನರಿಗಳಲ್ಲಿ. ಅದು ಬಿಟ್ಟರೆ ಗ್ಯಾಸಲ್ಲಿ ಗೇಲ್ ಅಂತಿದೆ, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಅದು ಇದೆ. ಅದು ಬಿಟ್ಟರೆ BPCL ಇದೆ. ಸೊ ಈ ಥರ ಸುಮಾರು ರಿಫೈನರಿಗಳಿದ್ದಾವೆ ಸೊ ಇಂಡಿಯಾದಲ್ಲಿ, ಸರ್ನಾ? ಈಗ ಶಟ್ ಡೌನ್ ತೊಗೊಳ್ತಾರೆ ಯಾಕೆ ಅನ್ನೋದನ್ನ ಬಗ್ಗೆ ಒಂದು ಸ್ವಲ್ಪ ಬ್ರೀಫಾಗಿ ಹೇಳಬೇಕಂದ್ರೆ, ಯೂಶ್ವಲಾಗಿ ಈಗ ಶಟ್ ಡೌನ್ ಒಳಗಡೆ ಮೋಸ್ಟ್ಲಿ ಈಗ ರಿಫೈನರಿಗಳಲ್ಲಿ ಇಕ್ವಿಪ್ಮೆಂಟ್ಸ್ ಇರುತ್ತೆ, ಅಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇಕ್ವಿಪ್ಮೆಂಟ್ಸ್ ಇರುತ್ತೆ. ಸೊ ಅದನ್ನು ಶಟ್ ಡೌನ್ ಅಂಡರಲ್ಲಿ ತೊಗೊಂಡು ಅದನ್ನು ರಿವ್ಯಾಂಪ್ ಮಾಡ್ತಾರೆ. ರಿವ್ಯಾಂಪ್ ಆಗಲಿ ಅಥವಾ ಟ್ರಬಲ್ ಶೂಟಿಂಗ್ ಆಗಲಿ, ಸೊ ಓವರಾಲಿಂಗ್ ಆಗಲಿ.
ಸೊ ಅದರೆಲ್ಲ ಮಾಡೋದ್ರಿಂದ ಆ್ಯಕ್ಚುಲಿ ನಮ್ಗೆ ಏನು ಬೆನಿಫಿಟ್ ಇದೆ, ಎದಕ್ಕೆ ತೊಗೊಳ್ತಾರೆ ಶಟ್ ಡೌನ್ ಅಂತ ಹೇಳಿದ್ರೆ, ಅದರಲ್ಲಿ ಮೇನ್ ಏನಾಗುತ್ತೆ ಅಂದರೆ ನಿಮ್ಮ ಪ್ರೊಡಕ್ಟಿವಿಟಿಯಲ್ಲಿ ಎಫಿಷಿಯನ್ಸಿ ಬಂದುಬಿಡುತ್ತೆ. ಸೊ ಪ್ರೊಡಕ್ಟಿವಿಟಿಯಲ್ಲಿ ಬರುತ್ತೆ, ಇಕ್ವಿಪ್ಮೆಂಟಲ್ಲಿ ನಿಮಗೆ ಏನಂತೀರ ಪ್ರೊಡಕ್ಷನ್ ಮಾಡೋದ್ರಲ್ಲೂ ಭಾಳ ಡಿಫ್ರೆನ್ಸ್ ಬರುತ್ತೆ. ಆಮೇಲೆ ಪ್ರಾಫಿಟೇಬಿಲಿಟಿ ಇರುತ್ತೆ. ಇನ್ ಕೇಸ್ ಏನಾದರೂ ಹ್ಯೂಜ್ ಆಗಿ ಫ್ಯೂಚರಲ್ಲಿ ಏನೋ ಒಂದು ಏನಂತೀರ ಪ್ರಾಬ್ಲಮ್ನ ಫೇಸ್ ಮಾಡಬೇಕು ಅನ್ನೋ ಥರ ಇದ್ದಿದ್ದರು ಅದನ್ನು ಕಟ್ ಡೌನ್ ಆಗುತ್ತೆ ಅಲ್ಲೇ. ಅದು ಪ್ರಿವೆಂಟಿವ್ ಮೇಂಟೆನೆನ್ಸಲ್ಲಿ ತೊಗೊಳ್ತೀವಿ ಯೂಶಲಿ. ಈಗ ಶಟ್ ಡೌನಲ್ಲಿ ಬಂದುಬಿಟ್ಟು 3 ಪ್ರಕಾರ ಒಂದು ಅದೇ ಕ್ಯಾಟಗರೈಸ್ ಮಾಡ್ಕೊಳ್ತೀವಿ ಯೂಶಲಾಗಿ ಶಟ್ ಡೌನಲ್ಲಿ. ಅಂದರೆ ಫಸ್ಟ್ ಏನಿರುತ್ತೆ ಅಂದರೆ ಪ್ರೀ ಶಟ್ ಡೌನ್ ಅಂತ ಇರುತ್ತೆ. ಓಕೆ, ಅದಾದಮೇಲೆ ಶಟ್ ಡೌನು, ಅದಾದಮೇಲೆ ಪೋಸ್ಟ್ ಶಟ್ ಡೌನ್ ಅಂತ 3 ಥರ. ಸೊ ಅದರಲ್ಲಿ ಪ್ರೀ ಶಟ್ ಡೌನಲ್ಲಿ ಏನೇನು ಬರುತ್ತೆ ಅಂದರೆ ಯೂಶಲಾಗಿ ನಮ್ದೀಗ ರಿಫೈನರಿಗಳು ಸಿಕ್ಕಾಪಟ್ಟೆ ಇಕ್ವಿಪ್ಮೆಂಟ್ಸ್ ಇರುತ್ತೆ. ಸಿಕ್ಕಾಪಟ್ಟೆ ಇಕ್ವಿಪ್ಮೆಂಟ್ಸ್ ಅಂದರೆ ವಾಲ್ವ್ಸ್ ಇರ್ಬೋದು, ಆಮೇಲೆ ಕಂಪ್ರೆಸರ್ಸ್ ಇರ್ಬೋದು, ಅದು ಬಿಟ್ಟರೆ ಏನಂತೀರ ಸಿಕ್ಕಾಪಟ್ಟೆ ಪೈಪ್ಲೈನ್ಸ್ ಇರುತ್ತೆ, ಆಮೇಲೆ ಲೂಬ್ ಆಯಿಲ್ಸ್ ಇರುತ್ತೆ, ಆಮೇಲೆ ಟರ್ಬೈನ್ ಇರ್ಬೋದು. ಸೊ ಭಾಳ ಇಕ್ವಿಪ್ಮೆಂಟ್ಸ್ ಇರುತ್ತೆ. ಸೊ ಏನು ಮಾಡ್ತಾರೆ ಅಂದರೆ ಪ್ರೀ ಶಟ್ ಡೌನಲ್ಲಿ ಸೊ ಅದನ್ನೆಲ್ಲನೂ ಟ್ಯಾಗಿಂಗ್ ಮಾಡ್ಕೋತಾರೆ. ಟ್ಯಾಗಿಂಗ್ ಅಂದರೆ ಐಡೆಂಟಿಫಿಕೇಷನ್ ಸಲುವಾಗಿ ಟ್ಯಾಗಿಂಗ್ ಮಾಡ್ಕೋತಾರೆ. ಸೊ ಅದನ್ನು ಮಾಡ್ಕೊಂಡಾದ್ಮೇಲೆ ಸೊ ಎಲ್ಲನೂ ರಿಫೈನರಿ ಮೋಸ್ಟ್ಲಿ ಪೈಪ್ಲೈನ್ಸ್ ಸಿಕ್ಕಾಪಟ್ಟೆ ಇರುತ್ತೆ. ಸೊ ನೀವು ಎಲ್ಲ ಪಿಕ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಮೋಸ್ಟ್ಲಿ ಎಲ್ಲನೂ ಅದು ಕ್ಲೋಸ್ ಲೂಪಲ್ಲಿ ಹೋಗ್ತಾ ಇರುತ್ತಲ್ವ. ಸೊ ಮೋಸ್ಟ್ಲಿ ಪೈಪ್ಸ್ ಇರುತ್ತೆ. ಸೊ ಪ್ರತಿಯೊಂದು ಪೈಪ್ನೂ ಈಗ ನೀವು ಶಟ್ ಡೌನ್ ತೊಗೊಳ್ಬೇಕಂದ್ರೆ ಪ್ರೀ ಶಟ್ ಡೌನಲ್ಲಿ ತೊಗೋಬೇಕಂದ್ರೆ ಸೊ ನೀವು ಎಲ್ಲದಕ್ಕೂ ಟ್ಯಾಗಿಂಗ್ ಮಾಡಿಕೊಂಡು ಅದನ್ನು ಐಡೆಂಟಿಫಿಕೇಷನ್ ಮಾರ್ಕ್ ಮಾಡಿ ಐಡೆಂಟಿಫಿಕೇಷನ್ ಟ್ಯಾಗಿಂಗ್ ಎಲ್ಲ ಮಾಡಬೇಕಾಗತ್ತೆ. ಇದು ಪ್ರೀ ಶಟ್ ಡೌನ್. ಸೊ ಮೇನ್ ಶಟ್ ಡೌನಲ್ಲಿ ಬಂದಾಗ ಏನಾಗುತ್ತಂದರೆ ಸೊ ಅದರಲ್ಲಿ ಮತ್ತೆ 3 ಫೇಸ್ ಇದೆ. ಆದರೆ ಅದರಲ್ಲಿ ಮೇನ್ ಶಟ್ ಡೌನಲ್ಲಿ 3 ಏನಂದರೆ ಫಸ್ಟ್ ಏನು ಮಾಡ್ತೀವಿ, ಡಿಕಮಿಷನಿಂಗ್ ಅಂತ ಆಗುತ್ತೆ. ಡಿಕಮಿಷನಿಂಗ್ ಅಂದರೆ ಏನಂದರೆ ಯೂಶ್ವಲಾಗಿ ಈಗ ಮಷಿನ್ ರನ್ ಆಗ್ತಾ ಇರ್ತವೆ, ಎಲ್ಲ ಮಷಿನು ರನ್ ಆಗ್ತಾ ಇರ್ತವೆ. ಅದನ್ನು ಆ್ಯಕ್ಚುಲಿ ಈಗ ಒಳಗಡೆ ಏನು ಇನ್ಪುಟ್ ಹೋಗ್ತಾ ಇರುತ್ತಲ್ವ, ಗ್ಯಾಸ್ ಆಯಿತು ಅಥವಾ ಕ್ರೂಡ್ ಆಯಿತು, ಅದನ್ನು ಫೀಡ್ ಅಂತಾರೆ. ಎದುರುಗಡೆ ಮಷಿನ್ ಒಳಗಡೆ ಏನು ಹೋಗ್ತಾ ಇರ್ತಲ್ಲ ಫೀಡ್ ಅಂತಾರೆ. ಸೊ ಅದನ್ನೇನು ಮಾಡ್ತಾರೆ, ಫೀಡ್ ಕಟ್ ಮಾಡ್ತಾರಲ್ವ. ಅದು ಕಟ್ ಮಾಡಾದ್ಮೇಲೆ ಎಲ್ಲ ಇಕ್ವಿಪ್ಮೆಂಟ್ಸು ಒಂದು ಸರ್ಟನ್ ಟೆಂಪ್ರೇಚರ್ ಆಮೇಲೆ ಇದರಲ್ಲಿರುತ್ತೆ, ಏನಂತೀರ ರನ್ನಿಂಗ್ ಕಂಡೀಷನ್ ರೋಟರಿಯಲ್ಲಿ ಇರುತ್ತಲ್ವ, ಅದನ್ನು ಒಂದು ಟೈಮ್ಗೆ ಬಿಡ್ತಾರೆ. ಯಾಕಂದರೆ ಕೂಲ್ ಆಗೋಕ್ಕೆ, ಎಲ್ಲ ಇಕ್ವಿಪ್ಮೆಂಟ್ನ ಕೂಲ್ ಆಗಬೇಕು. ಸೊ ಅದಕ್ಕೆ ಶಟ್ ಡೌನಲ್ಲಿ ಒಂದು ಫೇಸ್ ಏನು ಮಾಡ್ತಾರೆ ಅಂದರೆ ಡಿಕಮಿಷನಿಂಗ್ ಅಂತಾರೆ. ಸೊ ಸೆಕೆಂಡ್ ಏನಂದರೆ ಇಂಜಿನಿಯರಿಂಗ್ ಡೇಸ್ ಅಂತಾರೆ. ಇಂಜಿನಿಯರಿಂಗ್ ಡೇಸ್ ಅಂದರೆ ಏನಂದರೆ ಸೊ ಆ್ಯಕ್ಚುಲಿ ನಮ್ದು ಯಾವಾಗ ಮಷಿನ್ಸ್ ಎಲ್ಲನೂ ಕಟ್ ಆಫ್ ಆಗುತ್ತೆ. ಕಟ್ ಆಫ್ ಆದಮೇಲೆ ಯೂಶ್ವಲಾಗಿ ನಾವು ಏನು ಮಾಡ್ತೀವಿ, ಅದನ್ನು ಮಷಿನ್ನ ಟೋಟಲ್ ಡಿಸ್ಮೆಂಟಲ್ ಮಾಡ್ತೀವಿ. ಡಿಸ್ಮೆಂಟಲ್ ಮಾಡಿ ಏನು ಮಾಡ್ತೀವಿ, ಇನ್ಸ್ಪೆಕ್ಷನ್ ಮಾಡಿ ಏನು ಮಾಡ್ತೀವಿ, ಒಳಗಡೆ ಏನಾದರೂ ಇಶ್ಯೂ ಇದೆಯಾ ಅಥವಾ ಏನಾದರೂ ರಿಪೇರ್ ಮಾಡಬೇಕಾ ಅಥವಾ ಇಲ್ವಾ, ಏನಾದರೂ ರಿಪ್ಲೇಸ್ ಮಾಡಬೇಕಾ. ಸೊ ಇದೆಲ್ಲ ನೋಡಿಬಿಟ್ಟು ಅದರಲ್ಲಿರೋ ಎಲ್ಲ ಇಕ್ವಿಪ್ಮೆಂಟ್ಸನ್ನು ಮತ್ತು ಆ್ಯಕ್ಟಿವಿಟೀಸ್ ಏನು ಮಾಡ್ತೀವಲ್ಲ ಅದನ್ನು ಇಂಜಿನಿಯರಿಂಗ್ ಡೇಸ್ ಅಂತಾರೆ. ಸೊ ಈಗ ಅದರಲ್ಲೇ ಇನ್ನೊಂದು ಬಂದುಬಿಟ್ಟು ಶಟ್ ಡೌನಲ್ಲೇ ಅದರಲ್ಲಿ ಏನಂತಾರೆ ಅಂದರೆ ಸ್ಟಾರ್ಟಪ್ ಅಂತಾರೆ. ಸ್ಟಾರ್ಟಪ್ ಅಂದರೆ ಏನು, ಸೊ ಅದರಲ್ಲಿ ಫೈನಲ್ ಚೆಕಪ್ ಮಾಡ್ತಾರೆ ಎಲ್ಲನೂ. ಸೊ ಎಲ್ಲ ಇಕ್ವಿಪ್ಮೆಂಟ್ಸ್ನು ಎಲ್ಲ ಏನೇನು ಡಿಸ್ಮೆಂಟಲ್ ಮಾಡಿದ್ವಿ ಎಲ್ಲ ಕರೆಕ್ಟಾಗಿ ಅಸೆಂಬ್ಲಿ ಆಗಿದೆ ಇಲ್ವಾ, ಅಥವಾ ಎಲ್ಲ ಇರೋ ಮೆಜರ್ಮೆಂಟ್ಸ್ ಎಲ್ಲನೂ ಕರೆಕ್ಟಾಗಿದ್ದೀವಲ್ಲ ಅಂತ ಫೈನಲ್ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಅದನ್ನು ಸ್ಟಾರ್ಟಪ್ ಮಾಡೋಕ್ಕೆ ರೆಡಿ ಮಾಡ್ತಾರೆ ಮಷಿನ್ನ. ಸೊ ಇದು 3ನೇ ಫೇಸ್. ಅದರಲ್ಲಿ ಶಟ್ ಡೌನಲ್ಲಿ ಬರುತ್ತೆ ಇವೆಲ್ಲನೂ. ಓಕೆನಾ. ಸೊ ಅದಾದಮೇಲೆ ಏನು ಮಾಡ್ತಾರೆ ಅಂದರೆ ಒನ್ಸ್ ಅಂದರೆ ನಮಗೇನಂತಾರೆ ಸ್ಟಾರ್ಟಪ್ ಮಾಡೋದು ಬಿಫೋರ್ ಏನು ಮಾಡ್ತಾರೆ ಅಂದರೆ ಎಲ್ಲ ಪೈಪ್ಸ್ ಲೈನ್ಸ್ನಲ್ಲಿ ಮೋಸ್ಟ್ಲಿ ರನ್ ಆಗೋದು ಎಲ್ಲ ಹಜಾರ್ಡಸ್ ಗ್ಯಾಸ್. ಸೊ ಎಕ್ಸ್ಪ್ಲೋಸಿವ್ ಇರುತ್ತೆ ಗ್ಯಾಸ್. ಸೊ ಅದಕ್ಕೆ ಏನು ಮಾಡ್ತಾರೆ, ಲೀಕ್ ಟೆಸ್ಟ್ ಅಂತ ಮಾಡ್ತಾರೆ. ಎಲ್ಲ ಪೈಪ್ ಜಾಯಿಂಟ್ಸಲ್ಲಿ ಇರುತ್ತಲ್ವ, ಎಲ್ಲ ಜಾಯಿಂಟ್ಸ್ ಏನು ಮಾಡ್ತಾರೆ ಅಂದರೆ ಲೀಕ್ ಜಾಯಿಂಟ್ನ ಕಂಪಲ್ಸರಿ ಎಲ್ಲ ಜಾಯಿಂಟ್ಸ್ನ ಲೀಕ್ ಟೆಸ್ಟ್ ಮಾಡ್ತಾರೆ. ಓಕೆ. ಸೊ ಅದಾದಮೇಲೆ ನಮಗೆ ಮೇನ್ಲಿ ಅಂದರೆ ಲಾಸ್ಟಾಗಿ ಬರೋದು ಪೋಸ್ಟ್ ಶಟ್ ಡೌನ್ ಅಂತ ಬರುತ್ತೆ. ಪೋಸ್ಟ್ ಶಟ್ ಡೌನ್ ಅಂದರೆ ಏನು, ರಿಸ್ಟೋರೇಷನ್ ಆಫ್ ಇನ್ಸುಲೇಷನ್ ಅಂದ್ಕೊಳ್ಳಿ. ರಿಸ್ಟೋರೇಷನ್ ಆಫ್ ಇನ್ಸುಲೇಷನ್ ಅಂದರೆ ಏನು, ಸಪೋಸ್ ಈಗ ಒಂದು ಸ್ಟೀಮ್ ಟರ್ಬೈನಿಂದ ಒಂದು ಕಂಪ್ರೆಸರ್ ರನ್ ಆಗ್ತದೆ ಅಂತ ಎಕ್ಸಾಂಪಲ್ ಇಟ್ಕೊಳ್ಳೋಣ. ಸೊ ಯೂಶ್ವಲಿ ಏನಾಗುತ್ತೆ, ಸ್ಟೀಮ್ ಟರ್ಬೈನ್ಗೆ ಇನ್ಸುಲೇಟ್ ಮಾಡ್ತಾರೆ. ಇನ್ಸುಲೇಷನ್ ಅಂದರೆ ಎಲ್ಲೆಲ್ಲಿ ಹೀಟ್ ಜನ್ರೇಟ್ ಆಗೋ ಅಥವಾ ಹೀಟ್ ಇರೋ ಪೈಪ್ಲೈನ್ಸ್ ಆಯಿತು, ಮಷಿನ್ಸ್ ಆಯಿತು, ಇಕ್ವಿಪ್ಮೆಂಟ್ಸ್ ಇತ್ತು, ಅದ್ರ ಮೇಲೆ ಎಲ್ಲದಕ್ಕೂ ಇನ್ಸುಲೇಟ್ ಮಾಡ್ತಾರೆ. ಇನ್ಸುಲೇಷನ್ ಮಾಡ್ತಾರೆ ಯಾಕಂದರೆ ಹೀಟ್ ಲಾಸ್ ಆಗಬಾರ್ದು ಅಂತ, ಅದಕ್ಕೆ ಇನ್ಸುಲೇಟ್ ಮಾಡ್ತಾರೆ ಅದು. ಓಕೆ. ಅದಾದಮೇಲೆ ಏನು ಮಾಡ್ತಾರೆ, ಸಪೋಸ್ ನಾವೆಲ್ಲಾದರೂ ಈಗ ಸ್ವಲ್ಪ ಹೈಟ್ ಮೇಲೆ ಕೆಲಸ ಮಾಡ್ಕೋಬೇಕು ಅನ್ಕೋತಾ ಇದೀವಿ ಅಂದ್ಕೊಳ್ಳಿ ಎಕ್ಸಾಂಪಲ್. ಮುಂದೆ ಏನು ಮಾಡಿರ್ತೀವಿ ಅಂದರೆ ಅಲ್ಲಿ ಸ್ವಲ್ಪ ರೀಚ್ ಆಗೋಕ್ಕೆ ಸ್ಕ್ಯಾಪ್ ಹೋಲ್ಡಿಂಗ್ ಅಂತಾರೆ. ಆ ಸ್ಕ್ಯಾಪ್ ಹೋಲ್ಡಿಂಗ್ ಅಲ್ಲಿ ಎಲ್ಲ ಕಡೆ ಹಾಕಿರ್ತಾರಲ್ಲ ಅದೆಲ್ಲನೂ ತೆಗಿತಾರೆ. ಸೊ ಅದನ್ನು ತೆಗೆದು ಅದ್ರ ಎಲ್ಲಿ ಡಿಸಿಗ್ನೇಟೆಡ್ ಪ್ಲೇಸ್ ಇರುತ್ತಲ್ಲ ಅಲ್ಲಿ ಅದನ್ನು ಇಟ್ಬಿಡ್ತಾರೆ. ಸರಿನಾ. ಅದಾದಮೇಲೆ ಏನು ಮಾಡ್ತಾರೆ, ಇಲ್ಲ ಆದಮೇಲೆ ಫೈನಲಾಗಿ ಏನಂದರೆ ಒಂದು ಪ್ರಾಪರ್ ಹೌಸ್ ಕೀಪಿಂಗ್ ಮಾಡ್ತಾರೆ.
ಹೌಸ್ ಕೀಪಿಂಗ್ ಅಂತ ಗೊತ್ತಲ್ಲ ಎಲ್ರಿಗೂ. ಸೊ ನಮ್ಮ ಮನೆ ಹೆಂಗೆ ಕ್ಲೀನಾಗಿ ಮಾಡ್ಕೋತೀವಲ್ಲ, ಸೊ ಯೂಶ್ವಲಿ ಹಾಗೇ ಅಲ್ಲೂ ಮಷಿನ್ ಸುತ್ತಮುತ್ತ ಇರೋ ಎಲ್ಲನೂ ಯೂಶ್ವಲಿ ಯಾವಾಗಂದರೆ ಯೂಶ್ವಲಿ ಓವರಾಲಿಂಗಲ್ಲೇ ಅಥವಾ ಏನೇ ಬ್ರೇಕ್ ಡೌನ್ ಕೆಲಸ ಮಾಡೋ ಟೈಮಲ್ಲಿ ಮೋಸ್ಟ್ಲಿ ನೀವು ಅಂದರೆ ಮಷಿನ್ ಕ್ಲೀನ್ ಮಾಡೋಕ್ಕಾಗಲಿ ಎಲ್ಲ ಇದು ಮಾಡೋಕ್ಕಾಗಲಿ ಬಟ್ಟೆ ಯೂಸ್ ಮಾಡ್ತೀರಾ, ಕಾಟನ್ ವೇಸ್ಟ್ ಇರುತ್ತೆ. ಸೊ ಅವೆಲ್ಲನೂ ಅಲ್ಲೇ ಬಿಸಾಕಿದ್ರೆ ಏನಾಗುತ್ತೆ ಅಂದರೆ ಫ್ಯೂಚರಲ್ಲಿ ಫೈರ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಸೇಫ್ಟಿನ ಭಾಳ ಪ್ರಯಾರಿಟಿಯಲ್ಲಿ ತೊಗೊಳ್ತಾರೆ ಎಲ್ಲಿ ಮೋಸ್ಟ್ಲಿ ರಿಫೈನರಿಗಳಲ್ಲಿ. ಸೊ ಇದು ಜಸ್ಟ್ ಇದು ಬ್ರೀಫಾಗಿ ಹೇಳ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನನಗೆ ಬಂದಿರೋದು ಐ ಮೀನ್ ಯೂಶ್ವಲಿ ಪ್ಲ್ಯಾಂಟ್ ಶಟ್ ಡೌನ್ನಲ್ಲಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇಕ್ವಿಪ್ಮೆಂಟ್ ಬಗ್ಗೆ ಹೇಳ್ತೀನಿ. ಇಕ್ವಿಪ್ಮೆಂಟ್ ಅಂದರೆ ಮೋಸ್ಟ್ಲಿ ಈಗ ಕಂಪ್ರೆಸರ್ ಅಂದ್ಕೊಳ್ಳಿ, ಸೆಂಟ್ರಿಫ್ಯೂಗಲ್ ಕಂಪ್ರೆಸರ್ಸ್ ಅಂದ್ಕೊಳ್ಳಿ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಸೊ ನನ್ನ ಈ ಚಾನಲ್ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಈಗ ರೀಸೆಂಟಾಗಿ ನಾನು. ಸೊ ನಮ್ಮ ಕರ್ನಾಟಕದಲ್ಲಿರೋರಿಗೆ ಭಾಳ ಹೆಲ್ಪ್ ಆಗಲಿ ಎಲ್ಲರಿಗೂ, ಮೋಸ್ಟ್ಲಿ ಎಲ್ಲರೂ ಇದರದ್ದು ಯೂಸ್ಫುಲ್ ತೊಗೊಳ್ಳಿ ಅಂತ. ಯಾಕೆಂದರೆ ನಾನು ಆಲ್ಮೋಸ್ಟ್ 20 ವರ್ಷದಿಂದ ಇದೇ ಫೀಲ್ಡಲ್ಲಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ಕಂಪಲ್ಸರಿ ಬೇಕಾಗುತ್ತೆ. ಸೊ ನನ್ನ ಹತ್ರ ಇರೋದೆಲ್ಲ ಮೋಸ್ಟ್ಲಿ ನೋಡಿ, ನಾನು ಪವರ್ ಪ್ಲ್ಯಾಂಟ್ಗೂ ವಿಸಿಟ್ ಮಾಡ್ತೀನಿ. ಅಂದರೆ NTPC ಇದ್ದಾವೆ ಇಂಡಿಯಾದಲ್ಲಿ, ಭಾಳ NTPC ಹೋಗ್ತೀನಿ ನಾನು. ಮತ್ತು ರಿಫೈನರಿಗಳಿದ್ದಾವಲ್ಲ ಅಲ್ಲಿಗೆ ಹೋಗ್ತೀನಿ, ಪೆಟ್ರೋಕೆಮಿಕಲ್ಸ್ ಇದೆ ಅಲ್ಲಿಗೆ ಹೋಗ್ತೀನಿ. ಸೊ ಎಲ್ಲನೂ ನಾವೇನಂದರೆ ಮೇನ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ ನಮ್ಮದು ಆ್ಯಕ್ಚುಲಿ. ಸೊ ನಾನು ಕೆಲಸ ಮಾಡೋದು BHEL ಅಲ್ಲಿ, ಅದು ನಿಮಗೆಲ್ಲ ಮೋಸ್ಟ್ಲಿ ಗೊತ್ತಿದೆ ಎಲ್ಲ ಗೊತ್ತಿಲ್ಲ, ಹೇಳ್ತದೆ ನನ್ನ ಬಗ್ಗೆ. ಸೊ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅಂತ. ಸೊ ಅದು ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿ. ಸೊ ನಮ್ಮ ಇಕ್ವಿಪ್ಮೆಂಟ್ಸ್ ಎಲ್ಲ ಕಡೆ ಸಪ್ಲೈ ಆಗಿದೆ. ಸೊ ಅದರ ಬಗ್ಗೆ ನಾನು ನಿಮಗೆ ಬರೋ ವೀಡಿಯೋದಲ್ಲಿ ಒಂದು ಬೇಕಂದರೆ ಬ್ರೀಫಾಗಿ ಹೇಳ್ತೀನಿ. ಸೊ ಯಾವ ಇಕ್ವಿಪ್ಮೆಂಟ್ ಹೆಂಗೆ ಕೆಲಸ ಮಾಡುತ್ತೆ, ಸೊ ಆ್ಯಕ್ಚುಲಿ ರಿಯಲ್ ಟಾಸ್ಕ್ ಏನಿರುತ್ತೆ ಸೈಟ್ಗಳಲ್ಲಿ ಹೋದಾಗ ಏನೇನು ಫೇಸ್ ಮಾಡಬೇಕಾಗತ್ತೆ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಸೊ ಆ್ಯಕ್ಚುಲಿ ಯಾಕಂದರೆ ನಾನು ಆಲ್ಮೋಸ್ಟ್ ಅದೇ ಹೇಳ್ತಾ ಇದ್ದೇನಲ್ಲ 18-19 ವರ್ಷದ ಮೇಲೆ ಆಯಿತು ಆ್ಯಕ್ಚುಲಿ BHEL ಸೇರಿ ಕೂಡ. ಸೊ ನಾನು ಆಲ್ಮೋಸ್ಟ್ ಅದರಲ್ಲಿ 15-16 ವರ್ಷ ಆಯಿತು ಟ್ರಾವೆಲಿಂಗಲ್ಲಿದ್ದೀನಿ. ಸೊ ಇಂಡಿಯಾ ಫುಲ್ಲಾಗಿ ತಿರುಗಿದ್ದೀನಿ, ಹೊರಗಡೆನೂ ಹೋಗಿದ್ದೀನಿ. ಸೊ ನನ್ನ ಇರೋ ಈ ಏನಂತ ಬಂಚ್ ಆಫ್ ಎಕ್ಸ್ಪೀರಿಯೆನ್ಸ್ ಇದೆಲ್ಲ ಸೊ ನಿಮಗೆಲ್ಲನೂ ಶೇರ್ ಮಾಡಬೇಕಂತ ನನಗೆ ಭಾಳ ದಿವಸದಿಂದ ಇದೆ, ಬಟ್ ಟೈಮ್ ಕೂಡ ಬರ್ತಾ ಇರಲಿಲ್ಲ, ಈಗ ಕೂಡ ಬಂದಿದೆ. ಸೊ ದಯವಿಟ್ಟು ಈ ಚಾನಲ್ನ ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೂ ಫಾಲೋ ಮಾಡಿ ಹೇಳಿ ಅವ್ರಿಗೆ. ಸೊ ಭಾಳ ಯೂಸ್ಫುಲ್ ಆಗುತ್ತೆ. ಸೊ ಕಮೆಂಟ್ ಮಾಡಿ ಅದ್ರ ಬಗ್ಗೆ. ಆದರೆ ಡೀಟೇಲ್ಸಾಗಿ ನಿಮಗೆ ಏನಾದರೂ ವೀಡಿಯೋ ಮಾಡಿ ಹಾಕಬೇಕಂದ್ರೆ ನಾನು 100% ಅದಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ವೀಡಿಯೋ ಮಾಡಿ 100% ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಮುಂದೂಡಿಸ್ತೀರಾ ಅಂತ ನಾನು ಹೋಪ್ ಮಾಡ್ತಾಯಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ. ಥ್ಯಾಂಕ್ ಯು.